ಎಲ್ಲರಿಗೂ ನಮಸ್ಕಾರ. ಶುಭ ಸಂಜೆ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಆದರೆ ಸಾಧ್ಯ ಆದಷ್ಟು ಹೆಚ್ಚಿನ ಜನರಿಗೆ ತಲುಪುವ ಹಾಗೆ ಇದನ್ನು ಶೇರ್ ಮಾಡಿ. ಅದರಂತೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಬೇಕಾದವರು, ಬೆಳೆಸಬೇಕಾದವರು ತಾವು. ತಮ್ಮ ಕೃಪಾಶೀರ್ವಾದ ನನ್ನ ಮೇಲೆ ಇರಲಿ. ಇರುವೆ ಇವತ್ತು ನಾನು ಮಾತನಾಡ್ತಾ ಇರೋದು ಭಾರತದ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ. ಅದನ್ನು ಮಾತನಾಡಬೇಕಾದ ಒಂದು ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿದೆ. ಭಾರತ ಮತ್ತು ಕೆನಡಾ ನಡುವಿನ ಸಂಬಂಧ ಸಂಪೂರ್ಣವಾಗಿ ಹದಗೆಟ್ಟು ಪರಸ್ಪರ ರಾಜತಾಂತ್ರಿಕರನ್ನ ಹೊರದಬ್ಬುವ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಇಷ್ಟೇ ಅಲ್ಲ, ಇದರ ಪರಿಣಾಮದ ಬಗ್ಗೆ ಹೇಳುವುದಕ್ಕಿಂತ ಮೊದಲು ನಿಮಗೆ 2014 ನೆನಪಿಸ್ಬೇಕು. 2014ರಲ್ಲಿ ಮೋದಿಯವರು ಅಭಿವೃದ್ಧಿಯ ಒಂದು ಎಜೆಂಡಾ ಇಟ್ಟುಕೊಂಡು ಈ ದೇಶದ ಪ್ರಧಾನಿಯಾದರು. ಅದಾದ ಮೇಲೆ ಅತ್ಯುತ್ತಮವಾದ ಪಬ್ಲಿಸಿಟಿ ಏನಿದೆ ಪ್ಲ್ಯಾನ್ ಮಾಡಿದ್ರು, ಆ ಇಮೇಜನ್ನು ಬೆಳೆಸುವ ಕೆಲಸ ಮಾಡಿದ್ರು. ಆ ಸಂದರ್ಭದಲ್ಲಿ BJP ಮತ್ತು ಮೋದಿಯವರ ಭಕ್ತರು ಮೋದಿ ಅವರಿಗೆ ವಿಶ್ವಗುರು ಅನ್ನುವ ಪಟ್ಟವನ್ನು ಕಟ್ಟಿದ್ರು. ವಿಶ್ವ ಅವರನ್ನು ಒಪ್ಪಿಕೊಂಡಿತ್ತೋ ಇಲ್ಲವೋ ಗೊತ್ತಿಲ್ಲ. ವಿಶ್ವ ಒಪ್ಪಿಕೊಂಡೂ ಇರಲಿಲ್ಲ. ಯಾಕೆಂದರೆ ಗೋಧ್ರಾ ಹತ್ಯೆಯ ನಂತರ ಅಮೆರಿಕಾದಂಥ ದೇಶಗಳು ಮೋದಿಯವರಿಗೆ ತಮ್ಮ ದೇಶಕ್ಕೆ ಬರದಂತೆ ನಿರ್ಬಂಧವನ್ನು ಹೇರಿದ್ರು. ಆದರೆ ಭಾರತದ ಪ್ರಧಾನಿ ಆದ ಮೇಲೆ ವಿದೇಶಿಗಳು ಭಾರತದತ್ತ ನೋಡಬೇಕಾಯ್ತು. ಅದು ಮೋದಿಯನ್ನು BJPಯನ್ನು ನೋಡಿ ಅಲ್ಲ, ಭಾರತ ಅನ್ನುವ ಈ ದೇಶವನ್ನ ನೋಡಿ, ಈ ದೇಶ ಬೆಳೆಯುತ್ತಿರುವ ಪರಿಯನ್ನ ನೋಡಿ, ಈ ದೇಶ ಅತಿ ದೊಡ್ಡ ಮಾರುಕಟ್ಟೆ ಅನ್ನುವ ಕಾರಣಕ್ಕಾಗಿ ಮೋದಿಯವರಿಗೂ ಗೌರವ ಸಿಗೋದಕ್ಕೆ ಪ್ರಾರಂಭ ಆಯಿತು. ಆಗ ಮೋದಿಯವರಿಗೆ ವಿಶ್ವಗುರು ಅಂತ ಹೇಳಲಾಯಿತು. ವಿಶ್ವಗುರು ಅಂತ ಹೇಳಿದ ಮೇಲೆ 2014 ನಂತರ ಮೋದಿ ಪಾಕಿಸ್ತಾನಕ್ಕೆ ಹೋಗಿ ಬಂದದ್ದು ನಮ್ಗೆ ಗೊತ್ತಿದೆ. ಅದಾದ ಮೇಲೆ BJPಯ ಪಬ್ಲಿಸಿಟಿ ಗ್ಯಾಂಗ್ ಏನಿದೆ, ಅವರು ಪಾಕಿಸ್ತಾನವನ್ನು ನಾವು ಐಸೋಲೇಟ್ ಮಾಡ್ತೀವಿ, ಪಾಕಿಸ್ತಾನ ಐಸೋಲೇಟ್ ಆಗಿ ಹೋಗ್ಬಿಡುತ್ತೆ, ಪಾಕಿಸ್ತಾನದ ಸೈನಿಕರು ಬಂದು ಒಂದು ತಲೆಯನ್ನು ತೆಗೆದ್ರೆ ನಾವು 10 ತಲೆಯನ್ನು ನಮ್ಮ ಸೈನಿಕರು ತೆಗಿತಾರೆ. ಭಾವನಾತ್ಮಕವಾಗಿ ಇಂಥ ಹೇಳಿಕೆಗಳು ನೀಡೋದು ಬಹಳ ಸುಲಭ. ಭಾವನೆಗಳನ್ನು ಕೆರಳಿಸುವುದಕ್ಕೆ ಇದು ಸಹಾಯ ಆಗುತ್ತೆ. ಹಾಗಿದ್ರೆ ವಾಸ್ತವ ಏನು? ಮೋದಿ ವಿಶ್ವಗುರು ಆದರೆ ಈ ಪ್ರಶ್ನೆಗೆ ಉತ್ತರ ಇಲ್ಲ. ಹಾಗಿದ್ದರೆ ಪಾಕಿಸ್ತಾನ ಐಸೋಲೇಟ್ ಆಯ್ತೆ. ಈಗ ಪಾಕಿಸ್ತಾನದಲ್ಲಿ SCO ನಡೀತಾ ಇದೆ, ಶಾಂಘೈ ಕೋಆಪರೇಟಿವ್ ಸಮಿಟ್ ನಡೀತಾ ಇದೆ. ಅದರಲ್ಲಿ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಪಾಲ್ಗೊಂಡಿದ್ದಾರೆ. ಇದರ ಅರ್ಥ ಏನು? ಪಾಕಿಸ್ತಾನ ಐಸೋಲೇಟ್ ಆಗಿಲ್ಲ. ಹಾಗಿದ್ರೆ ಐಸೋಲೇಟ್ ಆಗ್ತಾ ಇರುವವರು ದುಃಖದಿಂದ, ನೋವಿನಿಂದ ಹೇಳಬೇಕಾದ್ದು, ಈ ಕೆನಡಾ ಭಾರತದ ಈ ರಾಜತಾಂತ್ರಿಕ ಹೋರಾಟ ಏನಿದೆ ಅದು ನಡೆದ ಮೇಲೆ, ಅದು ಯಾಕೆ ಅನ್ನೋದನ್ನು ನಾನು ಹೇಳ್ತೀನಿ. ನಡೆದ ಮೇಲೆ ಕೆನಡಾದ ಪ್ರಧಾನಿಯವರ ಹೇಳಿಕೆಯ ನಂತರ ಬಹುತೇಕ ಐರೋಪ್ಯ ರಾಷ್ಟ್ರಗಳು ಕೆನಡಾದಕ್ಕೆ ಬೆಂಬಲಕ್ಕೆ ನಿಂತಿವೆ. ಅಮೇರಿಕಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಬಹುತೇಕ ಐರೋಪ್ಯ ರಾಷ್ಟ್ರಗಳು ಇದುವರೆಗೆ ಭಾರತದ ಪರವಾಗಿ ಯಾವುದೇ ಒಂದು ದೇಶ ಹೇಳಿಕೆ ನೀಡಿಲ್ಲ. ಅಮೇರಿಕಾ ಸ್ಟ್ರಾಂಗ್ ಆಗಿ, ಪ್ರಬಲವಾಗಿ ಹೇಳಿಕೆ ನೀಡಿದೆ. ಹರ್ದೀಪ್ ಸಿಂಗ್ ಗುಜ್ಜರ್ ಅವರ ಹತ್ಯೆ ಏನಿದೆ, ಆ ಹತ್ಯೆಯ ಪ್ರಕರಣ ಭಾರತವನ್ನ ಒಂದು ರೀತಿ ಐಸೋಲೇಟ್ ಮಾಡ್ತಾ ಇದ್ದಂಗೆ ಕಾಣುತ್ತೆ. ಬಹುತೇಕ ವಿದೇಶಗಳು ಎಲ್ಲ ಕೆನಡಾ ಬೆಂಬಲಕ್ಕೆ ನಿಂತಿವೆ. ಈ ಮೂಲಕ ಮೋದಿಯವರು ವಿಶ್ವಗುರು ಆಗ್ತಾರೆ ಅಂತ ನಾವೆಲ್ಲ ಸಂತೋಷ ಪಟ್ಟಿದ್ವಿ. ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿದೆ. ಮೋದಿ ರಾಜಕಾರಣ, BJPಯ ರಾಜಕಾರಣ, RSS ರಾಜಕಾರಣ, ಇದರ ಎಲ್ಲವನ್ನ ವಿರೋಧಿಸುತ್ತಿರುವ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಿ ವಿಶ್ವಗುರು ಆಗ್ತಾರೆ, ವಿಶ್ವಕ್ಕೆ ಅವರು ಬುದ್ಧಿ ಇದನ್ನು ಹೇಳ್ತಾರೆ, ಮಾರ್ಗದರ್ಶಕರು ಅಂತೆಲ್ಲ ಅಂದ್ಕೊಂಡ್ಬಿಟ್ಟಿದ್ವಿ. ಯಾರ್ಯಾರಿಗೋ ಜೊತೆಗೆ ಹೋಲಿಸಿದ್ರು ಮಾಧ್ಯಮಗಳು. ವಿವೇಕಾನಂದರು ಅವರು ನರೇಂದ್ರ, ಇವರು ನರೇಂದ್ರ ಅಂದರು, ಇದ್ಯಾರೋ ದೇವಿಯ ಅವತಾರ ಅಂದರು. ಇದೇ ರೀತಿ ಸುಳ್ಳು ಪಬ್ಲಿಸಿಟಿಯನ್ನ ಮಾಡಿ 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 ಮೋದಿ ಅವರನ್ನು ಎಲ್ಲೋ ತಗೊಂಡು ಕೂರಿಸಿದ್ರು.
ನಾವು ಇವರ ವಿಶ್ವಗುರು ಅಲ್ಲ, ವಿಶ್ವವೇ ಭಾರತದ ವಿರುದ್ಧ ತಿರುಗಿ ಬಿದ್ದಿದೆಯಾ? ಬಹಳ ಗಂಭೀರವಾದ ಪ್ರಶ್ನೆ. ಅದರ ಜೊತೆಗೆ ಈ ಒಂದು ಹರ್ದೀಪ್ ಸಿಂಗ್ ಗುಜ್ಜರ್ನ ಕೊಲೆಯ ಆರೋಪ ಇರೋದು ಯಾರ ಮೇಲೆ ಗೊತ್ತಲ್ವಾ? ಬಿಷ್ಣೋಯ್. ಆತ 10 ವರ್ಷದಿಂದ ಜೈಲಿದ್ದಾನೆ. ಗುಜರಾತ್ನ ಯಾವುದೋ ಜೈಲಲ್ಲೋ ಇನ್ಯಾವುದೋ ಜೈಲಲ್ಲಿದ್ದಂಥ ಮನುಷ್ಯ. ಅವನು ಜೈಲಲ್ಲಿದ್ದುಕೊಂಡು ಈ ಗುಜ್ಜರ್ನ ಹತ್ಯೆ ಮಾಡ್ದ ಅನ್ನೋದು ಆರೋಪ. ಅದನ್ನೇ ಐರೋಪ್ಯ ರಾಷ್ಟ್ರಗಳು ಹೇಳ್ತಾ ಇದೆ. ಅದೇ ಅವನದರ 700ಕ್ಕೂ ಹೆಚ್ಚು ಶೂಟರ್ಸ್ ಇದಾರಂತೆ. 10 ವರ್ಷದಿಂದ ಜೈಲಲ್ಲಿ ಇರುವವನಿಗೆ ಅಲ್ಲಿ ಮೊಬೈಲ್ ಕೊಡುವವರು ಯಾರು? ಅವನು ಹೇಗೆ ಈ ಹತ್ಯೆಯನ್ನು ಆರ್ಗನೈಸ್ ಮಾಡ್ತಾನೆ? ಇದ್ರ ಜವಾಬ್ದಾರಿಯನ್ನು ಯಾರು ಹೊರಬೇಕು? ಗುಜ್ಜರ್ ಬಿಟ್ಬಿಡಿ, ಹೋಯ್ತು, ಭಾರತದ ಅದರಲ್ಲಿ ಪಾಲ್ಗೊಂಡಿಲ್ಲ ಅಂತಾರೆ ಅಂದ್ಕೊಳ್ಳ. ಹಾಗಿದ್ರೆ ಆತನ ಹತ್ಯೆ ಹೇಗಾಗುತ್ತೆ? ಅವನ ಹತ್ಯೆನ ಬಿಷ್ಣೋಯ್ ಹೇಗೆ ಆರ್ಗನೈಸ್ ಮಾಡ್ತಾನೆ? ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ದು ನಮ್ಮ ಪ್ರಭುತ್ವ ಅಲ್ವಾ? ಹೇಗೆ ಆರ್ಗನೈಸ್ ಮಾಡ್ತಾನೆ? ಮೊನ್ನೆ ಮುಂಬೈನಲ್ಲಿ ಮಾಡ್ದ ಅಲ್ವಾ? ಅದೇ ರೀತಿ ಇನ್ಯಾರನ್ನೋ ಕೊಲೆ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಅವರು ಆ ಚಟುವಟಿಕೆ ನಡೆಸುವ ಜವಾಬ್ದಾರಿಯನ್ನ ಯಾರು ಹೋಗ್ಬೇಕು? ಯು ಪೀಪಲ್ ಎಲ್ಲ ಹೌ ಟು ಡಿಸೈಡ್ ಯಾರ್ದು ಹೊಣೆಗಾರಿಕೆ ಅದು. ದೆನ್ ಇವತ್ತು ವಾಷಿಂಗ್ಟನ್ ಪೋಸ್ಟ್ನಲ್ಲಿ ಇದ್ರ ಬಗ್ಗೆ ಒಂದು ವರದಿ ಬಂದಿದೆ. ಸಾಧ್ಯ ಆದರೆ ವಾಷಿಂಗ್ಟನ್ ಪೋಸ್ಟ್ ಅನ್ನ ನೋಡಿ. ವಾಷಿಂಗ್ಟನ್ ಪೋಸ್ಟ್ನ ವರದಿಯ ಪ್ರಕಾರ ಗುಜ್ಜರ್ ಹತ್ಯೆ ಏನಿದೆ, ಆ ಹತ್ಯೆಯ ವಿಚಾರಕ್ಕೆ ಭಾರತದ ಅತ್ಯುನ್ನತ ಮಟ್ಟದ ರಾಜಕಾರಣಿಗಳು, ಸಚಿವರು ಒಪ್ಪಿಗೆ ನೀಡಿದ್ರು. ಶಾಕಿಂಗ್ ಅಲ್ವಾ ಇದು? ಈ ವರದಿಯ ಪ್ರಕಾರ ಏನು ಗೃಹ ಸಚಿವರ ಒಪ್ಪಿಗೆಯನ್ನ ಪಡೆಯಲಾಗಿತ್ತು ಅನ್ನುವ ಮಾತಿದೆ ವರದಿಯಲ್ಲಿ. ಹೀಗೆ ಹಲವಾರು ಅಂಶಗಳಿವೆ, ಎಲ್ಲವನ್ನ ಇಲ್ಲ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ವಾಷಿಂಗ್ಟನ್ ಪೋಸ್ಟ್ ಪತ್ರಿಕೆಯಲ್ಲಿ ಇದೆಲ್ಲ ಈ ಹತ್ಯೆಗೆ ಏನು ನಡೆದಿತ್ತು, ಇವರ ಹತ್ಯೆ, ಇದು ಗೃಹ ಸಚಿವರಿಗೆ ಗೊತ್ತಿತ್ತು, ಅಮಿತ್ ಶಾ ಅವರಿಗೆ ಅನ್ನುವ ಮಾತನ್ನ ಈ ವರದಿ ಹೇಳುತ್ತೆ. ಅಂದ್ರೆ ಈ ಬಿಷ್ಣೋಯಂತಹ ಒಬ್ಬ ಕೊಲೆಗಡುಕ, ಗ್ಯಾಂಗ್ಸ್ಟರ್, 700 ಜನ ಶೂಟರ್ಸ್ ಇಟ್ಕೊಂಡಿದ್ದಾನಂತ. ಒಬ್ಬಿಬ್ರಲ್ಲ ಕಣ್ರಿ, 700 ಶೂಟರ್ಸ್. ಅವನು ಜೈಲಲ್ಲೇ ಕೂತ್ಬಿಟ್ಟು ಯಾರ್ಯಾರನ್ನು ಕೊಲೆ ಮಾಡಿಸ್ತಾನೆ ಅಂದ್ರೆ, ಈ ದೇಶದಲ್ಲಿ ಜನತಂತ್ರ, ಪ್ರಜಾಪ್ರಭುತ್ವ, ಸಂವಿಧಾನ ಅನ್ನೋದಿದೆಯಾ? ಈಗ ವಿಶ್ವದ ಬೇರೆ ರಾಷ್ಟ್ರಗಳು ಈ ರೀತಿ ಭಾರತ ಇಂತಹ ಕೊಲೆಗಳನ್ನು ಮಾಡಿಸ್ತಿದೆ ಅನ್ನೋ ಆರೋಪವನ್ನು ಹೊರಬೇಕಾದ ಸ್ಥಿತಿ ನನ್ನ ದೇಶಕ್ಕೆ ಬಂತಲ್ಲ, ನಮ್ಮ ದೇಶಕ್ಕೆ ಬಂತಲ್ಲ. ನಾವು ದೇಶ ಪ್ರೇಮಿಗಳಿಗೆ ದುಃಖ ಆಗಲ್ವ ನಮಗೆ? ಎಂದು ಕೂಡ ಅಲಿಪ್ತ ನೀತಿಯನ್ನ ಅನುಸರಿಸಿದ ಭಾರತ ಗಾಂಧಿ ಈ ಸಲುವಾಗಿ ಗೌರವ ಕೊಡ್ತಾ ಇತ್ತು. ಗಾಂಧಿ ಕಟ್ಟಿದ ನಾಡು ಇದು. ಈ ಗಾಂಧಿ ಕಟ್ಟಿದ ನಾಡಿನಲ್ಲಿ ಕೊಲೆ, ಹತ್ಯೆ, ರಕ್ತಪಾತಕ್ಕೆ ಅವಕಾಶ ಇರಲಿಲ್ಲ. ಆ ಸ್ಥಿತಿ ಬದಲಾಗ್ತಾ ಇದೆ. ಗಾಂಧಿ ಕಟ್ಟಿದ ನಾಡಿನಲ್ಲಿ ಗೋಡ್ಸೆವಾದ ತಲೆ ಎತ್ತುತ್ತೆ. ಕೆನಡಾದಲ್ಲಿ ಯಾರೋ ಸಿಕ್ಕರ ಹತ್ಯೆಯಾಗುತ್ತೆ. ಭಾರತ ವಿರೋಧಿ ನಿಜ ಅವನು ಗುಜ್ಜರ್. ಅವ್ರ ಮೇಲೆ ಹಲವು ಆರೋಪ ಇತ್ತು. ಅವನು ಕ್ಷಮಾರ್ಹ ಅಲ್ಲ. ಯಾವುದೋ ಚಿತ್ರಮಂದಿರದಲ್ಲಿ ಬಾಂಬ್ ಸಿಡಿಸಿದ್ದು, ಇನ್ನೊಂದು ಮಾಡಿದ್ದು, ಮಹಾನ್ ದುಷ್ಟ ಗುಜ್ಜರ್, ಅನುಮಾನ ಇಲ್ಲ. ಆದರೆ ಕಾನೂನು ಪ್ರಕಾರ ಮಾಡಬೇಕು, ಅಥವಾ ಅವನು ಎಲ್ಲೋ ಹತ್ಯೆ ಆಗಿದೆ ಅನ್ನುವ ಆರೋಪವನ್ನು ಭಾರತ ಹೊರುವ ಸ್ಥಿತಿ ಇದೆಯಲ್ಲ. ಸೊ ವಾಷಿಂಗ್ಟನ್ ಪೋಸ್ಟ್ ವರದಿ ಪ್ರಕಾರ ಅದು ಗೃಹ ಸಚಿವರಿಗೆ ಗೊತ್ತಿತ್ತು. ಹಾಗೆ ಇದನ್ನು ಇಂಪ್ಲಿಮೆಂಟ್ ಮಾಡಿತು. ಭಾರತೀಯ ದೂತಾವಾಸ ಏನಿದೆ ಕೆನಡಾದಲ್ಲಿ, ಅದೆಲ್ಲ ಅತ್ಯುನ್ನತ ಹುದ್ದೆಯಲ್ಲಿರುವವರು ಏನಿದ್ದಾರೆ ಅವರು ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ರು. ಈ ರೀತಿಯ ಶಾಕಿಂಗ್ ಆದ ಅಂಶಗಳಿವೆ. ಇದು ಅದರ ಜೊತೆಗೆ ಪನ್ನು ಹತ್ಯೆಗೆ ಒಂದು ಯತ್ನ ನಡೀತು. ಅವರ ಪನ್ನು ಅಟ್ಲೀಸ್ಟ್ ಅವರು ಕೆನಡಾದ ನಾಗರಿಕರು ಕೂಡ, ಅದರಂತೆ ಅಮೆರಿಕ ನಾಗರಿಕರು ಕೂಡ. ಸೊ ವಿಚಾರದಲ್ಲಿ ಅಮೆರಿಕ ಮಧ್ಯ ಪ್ರವೇಶ ಮಾಡಿತು. ನಿನ್ನೆ ತಾನೆ 2 ಡೇಸ್ ಬ್ಯಾಕ್ ಅಮೆರಿಕಾದ ವಕ್ತಾರರು, ಶ್ವೇತಭವನದ ವಕ್ತಾರರು ಬಹಳ ಗಂಭೀರವಾಗಿ ಹೇಳಿದ್ದಾರೆ, ಭಾರತ ಈ ವಿಚಾರನ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿತ್ತು, ಇದರಲ್ಲಿ ಅವ್ರ ಪಾಲುದಾರಿಕೆ ಇದೆ. ಒಂದು ರೀತಿಯಲ್ಲಿ ಇದನ್ನು ಕ್ಷಮಾರ್ಹ ಅಲ್ಲ ಅನ್ನುವ ರೀತಿ ಅಮೆರಿಕ ಪ್ರತಿಕ್ರಿಯೆ ನೀಡಿದೆ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್,
ಕಾಮನ್ವೆಲ್ತ್ ದೇಶಗಳು ಕೂಡ ಭಾರತದ ವಿರುದ್ಧ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ದೇಶ ಪ್ರೇಮಿಯಾದ ನಮ್ಮಂಥವ್ರಿಗೆ ನೋವಾಗುತ್ತೆ, ದುಃಖ ಆಗುತ್ತೆ. ಇಂಥ ಆರೋಪ ನಮ್ಮ ದೇಶದ ಮೇಲೆ ಬಂತಲ್ಲ. ಅದರ ಜೊತೆಗೆ ಇನ್ನೊಂದು ಕುತೂಹಲಕರವಾದ್ದು ಏನು ಗೊತ್ತಾ, ಇಷ್ಟು ಬೆಳವಣಿಗೆ ನಡೆದರು, ಇಷ್ಟೆಲ್ಲ ಆದರೂ ಕೂಡ ಭಾರತದ ವಿದೇಶಾಂಗ ಇಲಾಖೆ ಯಾವುದೇ ಪ್ರತಿಕ್ರಿಯೆಯನ್ನು ಸರಿಯಾಗಿ ನೀಡಿಲ್ಲ. ಎಸ್ ಜೈಶಂಕರ್ ಎಲ್ಲೋದ್ರ ಬಗ್ಗೆ ಮಾತನಾಡ್ತಿದ್ದವರು ಕೂಡ ಈ ಗುಜ್ಜರ್ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆ ನೀಡಿಲ್ಲ. ವಾಟ್ ಡಸ್ ಇಟ್ ಮೀನ್? ಇದರ ಅರ್ಥ ಏನು ಅಂದರೆ, ಏನು ಆರೋಪ ಬಂದಿದೆ ಭಾರತ ರಾ ಸಂಸ್ಥೆಯ ಮೇಲೆ, ಇನ್ನೊಂದರ ಮೇಲೆ, ಇದರ ಬಗ್ಗೆ ಜೈಶಂಕರ್ ಅವರಿಗೆ ಭಿನ್ನಾಭಿಪ್ರಾಯ ಇದೆಯಾ? ಇಟ್ಸ್ ವೆರಿ ಬಿಗ್ ಕ್ವಶನ್. ಯಾಕಂದ್ರೆ ಜೈಶಂಕರ್ ಇಸ್ ಎ ಡಿಪ್ಲೊಮ್ಯಾಟ್, ಭಾರತ ಡಿಪ್ಲೊಮ್ಯಾಟ್ ಆಗಿದ್ದವರು. ಅವರು ಈ ಹತ್ಯೆಯ ಆರೋಪ ಬಂದಿದ್ದನ್ನ ಸಹಿಸುವುದಕ್ಕೆ ಸಾಧ್ಯ ಆಗದೆ ಅವರು ಪ್ರತಿಕ್ರಿಯೆಯನ್ನ ನೀಡಿಲ್ವಾ? ಅಥವಾ ವಾಷಿಂಗ್ಟನ್ ಪೋಸ್ಟ್ನಲ್ಲಿ ಬಂದ ವರದಿ ಏನಿದೆ, ಅದರಲ್ಲಿ ಬಂದಿರುವ ಹೆಸರುಗಳೇನಿದೆ, ಆ ವಿಚಾರದಲ್ಲಿ ಜೈಶಂಕರ್ ಅವರಿಗೆ ಭಿನ್ನಾಭಿಪ್ರಾಯ ಇದೆಯಾ? ಜೈಶಂಕರ್ ಇಂತಹ ಚಟುವಟಿಕೆಗಳ ಬಗ್ಗೆ ಅವರು ಹೊಂದಿರಬಹುದಾದ ನಿಲುಮೆ ಏನು? ಬಹಳಷ್ಟು ಪ್ರಶ್ನೆಗಳಿವೆ. ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದವ್ರು ಯಾರು? ಪ್ರಭುತ್ವ. ಅದರ ಜೊತೆಗೆ ಈ ರಾಜತಾಂತ್ರಿಕರನ್ನ, ರಾಯಭಾರಿಯನ್ನ ಕಳಿಸುವವರೆಗೆ ಈ ಹಂತಕ್ಕೆ ಹೋಗಿದ್ದಿದೆಯಲ್ಲ, ಅದು ಭಾರತವನ್ನು ಒಂದು ರೀತಿ ಐಸೋಲೇಟ್ ಮಾಡದಂತೆ ಕಾಣುತ್ತೆ. ಎಸ್, ಇಡೀ ಐರೋಪ್ಯ ರಾಷ್ಟ್ರಗಳು ಈ ವಿಚಾರದಲ್ಲಿ ಕೆನಡಾ ಬೆಂಬಲಕ್ಕೆ ನಿಂತರೆ ನಮ್ಮ ಕಥೆ ಏನು? ಯಾಕೆ ನಮ್ಮ ವಿಶ್ವಗುರುವಾಗಿ ಬಿಹೇವ್ ಮಾಡ್ತಾ ಇಲ್ಲ? ವಿಶ್ವಗುರು ಅಂತ ಕ್ಲೇಮ್ ಮಾಡುವವರು ಗಾಂಧಿ ತತ್ವವನ್ನು ಯಾಕೆ ಅನುಸರಿಸ್ತಿಲ್ಲ? ಗಾಂಧಿಯ ಬಗ್ಗೆ ಅವರಿಗೆ ಯಾಕೆ ಗೌರವ ಇಲ್ಲ? ನೆಹರು ಅವರವರು ಟೀಕಿಸುವವರು ಭಾರತದ ಅಲಿಪ್ತ ನೀತಿ ಭಾರತವನ್ನು ಇಷ್ಟು ಎತ್ತರಕ್ಕೆ ಕೊಂಡೊಯ್ದಿತ್ತು, ಅಲ್ಲಿಂದ ಪತನವಾಗ್ತಾ ಬರ್ತಾ ಇದೆಯಾ ಈಗ? ಸೊ ಅಲಿಪ್ತ ನೀತಿ ಒಂದೇ ನಾವು ಅನುಸರಿಸಬಹುದಾದ ಮಾರ್ಗ ಅಲ್ವಾ? ಅಹಿಂಸೆ ಒಂದೇ ನಾವು ಅನುಸರಿಸಬೇಕಾದ ಮಾರ್ಗ ಅಲ್ವಾ? ನಮಗೆ ಹಿಂಸೆ ಬೇಕಾಗಿಲ್ಲ, ಭ್ರಾತೃತ್ವ ಬೇಕು, ಪ್ರೀತಿ ಬೇಕು. ದೇಶವನ್ನು ಗೆಲ್ಲುವುದು ಹಾಗೆ. ವಿಶ್ವದ ನಾಯಕರ ಮನಸ್ಸನ್ನ ಗೆದ್ದು ವಿಶ್ವಗುರು ಆಗುವುದು ಹಾಗೆ. ಅದು ಪ್ರೀತಿಯ ಮೂಲಕ ಮಾತ್ರ. ನೀವು ಪ್ರೀತಿಸಿದರೆ ವಿಶ್ವ ನಿಮ್ಮನ್ನು ಪ್ರೀತಿಸುತ್ತೆ. ನೀವು ದ್ವೇಷಿಸಿದರೆ, ರಕ್ತಪಾತ ನಿಮಗೆ ಬಹಳ ಮುಖ್ಯ ಅಂತಾದರೆ, ವಿಶ್ವವು ನಿಮ್ಮನ್ನ ದ್ವೇಷಿಸುತ್ತೆ ಮತ್ತು ರಕ್ತಪಾತಕ್ಕೆ ಉತ್ತರ ರಕ್ತಪಾತವೇ ಆಗುತ್ತೆ. ನಮಗದು ಬೇಕಾಗಿಲ್ಲ ಭಾರತಕ್ಕೆ. ನಮಗೆ ಗಾಂಧಿ ಸಾಕು, ಗಾಂಧಿ ತತ್ವ ಸಾಕು, ಅಂಬೇಡ್ಕರ್ ಸಾಕು, ಬುದ್ಧ ಸಾಕು, ಬಸವಣ್ಣ ಸಾಕು. ಅವರ ತತ್ವಗಳನ್ನು ಉಳಿಸಿಕೊಂಡ್ರೆ ಮಾತ್ರ ನಾವು ಉಳಿತೀವಿ, ಹಿಂಸಾವಾದದಿಂದ ಅಲ್ಲ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ನಾಳೆ ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದಷ್ಟು ಸಹಾಯ ಮಾಡಿ. ಎಲ್ಲರಿಗೂ ಶುಭರಾತ್ರಿ. ನಮಸ್ಕಾರ.